ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಉಮೇಶ್ 80% ಚಾನಲ್ಸು. ಮತ್ತೊಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತು, ನಾನು ತುಂಬ ವಿಡಿಯೋಗಳು ಮಾಡಿದ್ದೀನಿ ಇಲ್ಲಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಗಾಡಿ ತೊಗೊಳ್ಬೇಕಾದ್ರೆ ಒಂದು ಜೆನ್ಯೂನ್ ಗಾಡಿ, ಪ್ರೀಮಿಯಂ ಗಾಡಿಗಳು ನೋಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ನಾವು ರೆಕಮೆಂಡ್ ಮಾಡೋದು ನಾವು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕಾರ್ಸು. ಹಾಗಾಗಿ ಮತ್ತೊಂದು ವಿಡಿಯೋ ಮಾಡೋಣ, ಮತ್ತೊಂದು ಹೊಸ ಸ್ಟಾಕ್ ಬಂದಿದೆ ಅಂತ ಹೇಳಿದರು. ಹಾಗಾಗಿ ಒಂದು ಹೊಸ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಜೊತೆ ಪವನ್ ಸರ್ ಇದ್ದಾರೆ, ಇನ್ವೈಟ್ ಮಾಡೋಣ. ಸರ್ ಹಾಯ್ ಸರ್. ಪವನ್ ಸರ್, ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಉಮೇಶ್ 80% ಚಾನಲ್. ಸೊ ಹೇಗಿದ್ದೀರಾ ಸರ್? ಸೂಪರ್ ಸರ್. ನೀವು? ಸೊ ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ಮೊದಲನೇದಾಗಿ ಗಣೇಶ ಹಬ್ಬ ಹೇಗಿತ್ತು ಸರ್? ಸೂಪರ್ ಆಗಿದೆ. ನಿಮ್ದೆಲ್ಲ ಮುಗಿತ ಹಬ್ಬ ಎಲ್ಲ? ಎಸ್ ಸರ್, ಗಣೇಶ ಹಬ್ಬ ಎಲ್ಲ ಮುಗೀತು. ಏನಾದ್ರು ಆಫರ್ ಇದೆಯಾ ಸರ್? 100% ಆಫರ್ ಇದೆ. ಇಲ್ಲಿ ತುಂಬಾ ಆಟೋಮೆಟಿಕ್ ಕಾರ್ಗಳಿದಾವೆ. ಮೇನ್ಲಿ ಕಂಪ್ಲೀಟ್ ವಿಡಿಯೋ ನೋಡಿ, ಯಾಕಂದ್ರೆ ಇಲ್ಲೊಂದಷ್ಟು ಮಿಕ್ಸ್ ಇರೋ ವೆಹಿಕಲ್, ಅಲ್ಲೊಂದಷ್ಟು ಮಿಕ್ಸ್ಗಳು ಇದಾವೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಎರಡು ಕಡೆ ಮಿಕ್ಸ್ ಗಾಡಿಗಳಿದೆ. 100%. ಟೋಟಲ್ ಎಷ್ಟು ಗಾಡಿ ಹೇಳ್ಬೋದು ಸರ್? ಒಂದು ಕಾರ್ಸ್ ಇದೆ ಪ್ರಕಾರ. ಸ್ಟಾರ್ಟಿಂಗ್ ಪ್ರೈಸ್ ಏನಾದ್ರು ಹೇಳ್ಬೋದಾ? 2,25,000 ಇಂದ ಸ್ಟಾರ್ಟಿಂಗ್ ಆಗುತ್ತೆ. ಸೊ ಫ್ರೆಂಡ್ಸ್, ಯಾಕೆಂದ್ರೆ 2 ಲ್ಯಾಕ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾಕೆಂದ್ರೆ ಗಾಡಿ ತಗೊಂಡ್ರೆ ಗಾಡಿ ಒಂದು ತಗೊಳ್ಳೋದೇನು ಅಂತಂದ್ರೆ ಒಂದು ಜೆನ್ಯೂನ್ ಗಾಡಿ ತಗೊಳ್ತೀವಿ. ನೀವು ಇಲ್ಲಿ ಅನ್ನಪೂರ್ಣೇಶ್ವರಿ ನಾನು ರೆಕಮೆಂಡ್ ಮಾಡೋದೇನಂದ್ರೆ, ನೀವು ಗಾಡಿ ತಗೊಂಡ್ರೆ ಅರೌಂಡ್ ಏನು ನಿಮ್ಗೆ ತೊಂದರೆನೇ ಬರಲ್ಲ. 5-10 ಸಾವಿರ ನಿಮಗೆ ತೊಂದರೆ ಬರಲ್ಲ. ಆರಾಮಾಗಿ ನೀವು ಗಾಡಿ ಓಡಿಸ್ಬೋದು ಅಂತ ಹೇಳ್ಬೋದು. ಸರ್, ಲೋನ್ ಬಗ್ಗೆ ಹೇಳೋದಾದ್ರೆ? ಸರ್, ಲೋನು ಮಾಮೂಲಿ ಸಿವಿಲ್ ಸೂಪರ್ ಆಗಿರೋರಿಗೆ 3-4 ಡೇಸ್ಗೆ ಮಾಡ್ಕೊಡ್ತೀನಿ. ಸಿವಿಲ್ ಅಪ್ಪಿ ಒಂದು 600-650 ಇರೋ ನಿಮ್ಮ ಸ್ವಂತ ಮನೆ ಇರ್ಬೇಕು, ಆ ಸ್ವಂತ ಮನೆ ಶ್ಯೂರಿಟಿ ಇದ್ರೆ ಅವ್ರಿಗೂ ಮಾಡ್ಕೊಡ್ತೀನಿ. ಸ್ವಂತ ಮನೆ ಶ್ಯೂರಿಟಿ? ಎಸ್ ಸರ್. ಇನ್ನೂ ಇಲ್ಲ ಅಂದ್ರೆ ಸ್ಟೇಟ್ ಆಫ್ ಫೈನಾನ್ಸ್ ಬೇಕಾದ್ರೆ ನಾನು ಇನ್ವಾಲ್ವ್ ಆಗಲ್ಲ. ಕಸ್ಟಮರ್ ಬೇಕಾದ್ರೆ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇರುತ್ತೆ. ಸ್ಟೇಟ್ ಆಫ್ ಫೈನಾನ್ಸ್ ಕಸ್ಟಮರ್ ಹಾಕೋಬಹುದು. ನಾನಂತೂ ಬ್ಯಾಂಕ್ ಫೈನಾನ್ಸ್ ಆರ್ ನಾರ್ಮಲ್ ಫೈನಾನ್ಸ್ ಮಾಡ್ಕೊಡ್ತೀನಿ. ಸ್ನೇಹಿತರೆ, ಏನಂತ ಹೇಳ್ತಾ ಇದ್ದಾರೆ, ಇನ್ ಕೇಸ್ ಸಿಬಿಲ್ ಸ್ಕೋರ್ ಇಲ್ಲ, ಸ್ಟೇಟಸ್ ಫೈನಾನ್ಸ್ ಹೋಗ್ತೀನಿ ಅಂದ್ರೆ ಸಾರ್ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ತಾರೆ, ನೀವು ಹೋಗಿ ಫೈನಾನ್ಸ್ ನೀವು ಅಪ್ರೋಚ್ ಮಾಡಿ ನೀವು ಫೈನಾನ್ಸ್ ನೀವು ರಿಸ್ಕ್ ತಗೋಬೇಕು ಅಂತ ಸಾರ್ ಹೇಳ್ತಾ ಇದ್ದಾರೆ. ಸರ್, ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೋದಾ? ಸರ್, ಪೀನಿಯಾ ಸೆಕೆಂಡ್ ಸ್ಟ್ರೀಟ್ ಬಸ್ ಸ್ಟಾಪ್ ಇಂದ ಡೌನ್ ಬಂದ್ರೆ ತಿಗೋಡ್ರಪಾಳ್ಯ ಅಂತ ಬರುತ್ತೆ. 8ನೇ ಮೈಲಿಂದ ಅಂದ್ರೆ ಬಂದ್ರೆ ನಲ್ಗಡ್ನಲ್ಲಿ ತಿಗೋಡ್ರಪಾಳ್ಯ ಅಂತ ಬರುತ್ತೆ. ಈ ಕಡೆ ಮಾಗಡಿ ರೋಡ್ ಕಡೆಯಿಂದ ಯಾರು ಬಂದ್ರೆ ಏರೋಳಿ ಕ್ರಾಸ್ ಹಂಡ್ರಲ್ಲಿ ತಿಗೋಡ್ರಪಾಳ್ಯ ಅಂತ ಸೆಂಟರ್ ಜಾಗ ಇದು. ತಿಗೋಡ್ರಪಾಳ್ಯ ಸೊಲ್ಲಾಪುರದಮ್ಮ ಆರ್ಚ್ ಒಳಗಡೆ ಬಂದ್ರೆ, ಆರ್ಚ್ ಒಳಗಡೆ ಅನ್ನಪೂರ್ಣೇಶ್ವರಿ ಲೇಔಟ್ ಅಂತ ಇದೆ. ಅನ್ನಪೂರ್ಣೇಶ್ವರಿ ಕಾರ್ಸ್, ಅನ್ನಪೂರ್ಣೇಶ್ವರಿ ನಿಲಯ. ಫ್ರೆಂಡ್ಸ್, ಏನಿಲ್ಲ, ಶೋರೂಮ್ ಎಕ್ಸೈಟ್ ಹೆಂಗಂತಂದ್ರೆ ಒಂದು ಅನ್ನಪೂರ್ಣೇಶ್ವರಿ ಲೇಔಟ್, ಅನ್ನಪೂರ್ಣೇಶ್ವರಿ ನಿಲಯ, ಅನ್ನಪೂರ್ಣೇಶ್ವರಿ ಶೋರೂಮ್ ಅಷ್ಟೇ. ಏನು ತೊಂದರೆನೇ ಇಲ್ಲ. ಏನು ಕೆಳಗಡೆ ನಾವು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀವಲ್ಲ, ಕಾಂಟ್ಯಾಕ್ಟ್ ನಂಬರ್ ಆಗಲಿ ಮತ್ತೆ ಟೋಟಲ್ ಅಡ್ರೆಸ್, ಕಂಪ್ಲೀಟ್ ಅಡ್ರೆಸ್ ಮೆನ್ಷನ್ ಮಾಡಿರ್ತೀವಿ. ನೀವು ಆರಾಮಾಗಿ ಶೋರೂಮ್ ಬರ್ಬೋದು. ಹಾಗೆ ಪವನ್ ಸರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಖಂಡಿತ. ಸೊ ಬನ್ನಿ. ಹಾಗೆ ಸ್ನೇಹಿತರೆ, ನಾನು ಲಾಸ್ಟ್ನಲ್ಲಿ ನಿಮ್ಗೆ ಕೇಳ್ಕೊಳ್ಳೋದು ಒಂದೇ ವಿಷಯ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಮಾಡಿ ಅಂತ ನಿಮ್ಮೆಲ್ಲ ಕೇಳ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಕಂಪ್ಲೀಟ್ ಕಾರ್ ಡೀಟೇಲ್ಸ್ ನಾನು ತಿಳಿಸ್ಕೊಳ್ತಾ ಹೋಗ್ತೀನಿ. ಮೊದಲನೇ ಗಾಡಿ ನೋಡ್ತಾ ಇದ್ದಾರೆ ವ್ಯಾಗನರ್. ಸರ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್, ಇದು AMT ಆಟೋಮೆಟಿಕ್. ಎಸ್ ಸರ್. 2017 ರಿಜಿಸ್ಟ್ರೇಷನ್. 90,000 ಶೋರೂಮ್ ರೆಕಾರ್ಡು. VXI. ಓಕೆ ಸರ್. ಕಂಪ್ಲೀಟ್ ಟಾಪ್ ಎಂಡ್ ಬರುತ್ತೆ ಬ್ರದರ್. ಸರ್. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸರ್. ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ ನಿಮ್ಗೆ. ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕೋರು ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಸೊ ಹಾಗೆ ಇಂಟೀರಿಯರ್ ಕಂಪ್ಲೀಟ್ ಸಾರಿ ಹೇಳ್ದಂಗೆ ಕಂಪ್ಲೀಟ್ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ಸರ್, ಪ್ರೈಸ್ ಏನು ಮಾಡ್ತಿದ್ದಾರೆ ಗಾಡಿ? ಸರ್, ಇದು ಪ್ರೈಸ್ ಬಂದು ಸೆಕೆಂಡ್ ಓನರ್ ವೆಹಿಕಲ್. ಸರ್. 3,90,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಸರ್. 3,90,000 ಒಂದು ವ್ಯಾಗನರ್ ಆಗ್ತಾ ಇದೆ ಸ್ನೇಹಿತರೆ. ನೀವು ನೋಡ್ತಾ ಇರೋದ ಸಿಲ್ವರ್ ಕಲರ್ ಗಾಡಿ, ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ಸ್ನೇಹಿತರು ನೋಡ್ತಾ ಇದ್ದಾರೆ ಶೋರೂಮ್ಗೆ ನೀವು ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಆಗುತ್ತೆ. ಏನಾದರೂ ನೆಗೋಷಿಯಬಲ್ ಪ್ರೈಸ್ ಇದೆ ಸರ್ ಗಾಡಿ? ಸರ್, ಒಂದು 3,75,000 ವೆಹಿಕಲ್ ಕೊಡ್ತೀನಿ. 3 ಲಕ್ಷ ಲೋನೇ ಆಗುತ್ತೆ ಬ್ರದರ್. ಸೊ 3 ಲ್ಯಾಕ್ ಲೋನ್ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಯಾರಾದ್ರೂ ನೋಡ್ತಾ ಇದ್ರೆ ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಸರ್, ಇದು ಈಕೋ ಸ್ಪೋರ್ಟ್ಸ್ 2015 ಸಿಂಗಲ್ ಓನರ್ ಬ್ರದರ್. ಎಸ್ ಸರ್. ಡೀಸೆಲ್ ವೇರಿಯಂಟ್. 1,10,000 ಏನೋ ಓಡಿದೆ. ಸರ್. ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್. ಇದರಲ್ಲೂ ಅಷ್ಟೇ ಸರ್, 70 to 80% ಟೈರ್ ಇದೆ. ಮ್ಯಾಗ್ವಿಲ್ ಬರುತ್ತೆ. ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಬರುತ್ತೆ. ಲೆದರ್ ಸೀಟ್ ಕವರ್ ಬರುತ್ತೆ. ಪವರ್ ಸ್ಟೇರಿಂಗ್, AC, 4 ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಇದೆ ಬ್ರದರ್. ಕಂಪ್ಲೀಟ್ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಗಾಡಿ ಹತ್ರ ತುಂಬಾನೇ ಫುಲ್ ಲೋಡೆಡ್ ಗಾಡಿ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇದ್ರಲ್ಲ ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಸರ್, ಏನ್ ಪ್ರೈಸ್ ಮಾಡ್ತೀರಾ ಹಾಗಾದ್ರೆ ಗಾಡಿ? ಸರ್, ಇದು ಅಷ್ಟೇ 4,95,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದಕ್ಕೆ ಲೋನ್ ಆಗ್ಬೋದು 100% 4 ಲೋನ್ ಆಗುತ್ತೆ ಸರ್. ಸೊ 4ರಿಂದ 4.25 ಲೋನ್ ಆಗುತ್ತೆ ಸ್ನೇಹಿತರೆ. ಯಾರಾದ್ರೂ ನೋಡ್ತಾ ಇದ್ರೆ ಫೋರ್ಡ್ ನೀವು ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? 100%. ಸರ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್, 2014. ಸರ್. 1,06,000 ಶೋರೂಮ್ ರೆಕಾರ್ಡ್. ಆಪ್ಷನಲ್ ಗಾಡಿ ಸರ್. 85 PS RXL ಆಪ್ಷನಲ್ ಇದು. ಇದ್ರದ್ದು ಅಷ್ಟೇ ಸರ್, ಟಾಪ್ ಎಂಡ್ ವೇರಿಯಂಟ್. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಸ್ಟೇರಿಂಗ್ ಮೌಂಟೇನ್ ಕಂಟ್ರೋಲ್, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮೆರಾ ಎಲ್ಲ ಬರುತ್ತೆ ಬ್ರದರ್. ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ತುಂಬಾ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ತಾ ಇರಬಹುದು. ಹಾಗೆ ನ್ಯೂ ಬ್ರಾಂಡ್ ಟೈರ್ಸ್ ಅನ್ಸುತ್ತೆ ಅಲ್ವಾ ಸರ್? 100% ಸರ್, ಬ್ರಾಂಡ್ ನ್ಯೂ ಟೈರ್ಸ್. ಸೊ ಗಾಡಿ ವೆಲ್ ಮೇಂಟೈನ್ ಇಂಟೀರಿಯರ್ ಆಗಲಿ ಮತ್ತೆ ಔಟ್ ನೀವು ನೋಡ್ತಾ ಇರಬಹುದು ಬಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್,
90,000 ಆಹಾ. ನಿಮ್ಗೆ ಒಂದು 4 ಲಕ್ಷ ಲೋನ್ ಆಗುತ್ತೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ. ಡಸ್ಟರ್ ಅಲ್ಲಿ ಫೇವರೇಟ್ ಕಲರ್ ಸರ್ ಎಲ್ಲಾರ್ಗೂ ಇದು. ನೀವು ನೋಡ್ತಾ ಇರೋದು ಸ್ನೇಹಿತರೆ ತುಂಬಾನೇ ಏನಿದೆ ಈ ಪ್ರೈಸ್ ಇನ್ನೊಂದು ಏನಂತ ಹೇಳಿದ್ರಿ ಸರ್ ಗಾಡಿ ಸರ್ 490 ಆಹಾ. ಫೈನಲ್ ಪ್ರೈಸ್ 4,75,000 ಕೊಡ್ತೀನಿ ಸರ್. ಸೊ 4,75,000ಕ್ಕೆ ಒಂದು ಡಸ್ಟರ್ ಆಗ್ತಾ ಇದೆ. ಯಾರಾದ್ರೂ ಸ್ನೇಹಿತರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಡೀಸೆಲ್ ಕಾರ್ ಬ್ರದರ್. ಡೀಸೆಲ್ ವೇರಿಯಂಟ್. ಎಸ್ ಬ್ರದರ್. ಸೊ ಡೀಸೆಲ್ ವೇರಿಯಂಟ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಎಸ್ ಸರ್. ಮಾಡೆಲ್ ಅಲ್ಲೇ ಒಂದು ಬೆಸ್ಟ್ ಗಾಡಿ ನೋಡ್ತಾ ಇದ್ರೆ ನಮ್ಮ ಕಡೆ ಆಲ್ಟೋ ಕೇಟ್ 800 ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಆಲ್ಟೋ K10 sir. 2018 ಮಾಡಲ್. ಹಾ ಸರ್. ಸೆಕೆಂಡ್ ಓನರ್. ಓಕೆ. 70,000 ಶೋರೂಮ್ ಡ್ರಿವನ್. ಓಕೆ. AMT ಸರ್ ಆಟೋಮೆಟಿಕ್. ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಕ್ಯಾಮೆರಾ ಬರುತ್ತೆ, ಲೆದರ್ ಸೀಟಿಂಗ್, ಓಕೆ. ಪವರ್ ಸ್ಟೀರಿಂಗ್, AC, ಪವರ್ sir. ವಿಂಡೋಸ್ ಎಲ್ಲ ಇರುತ್ತೆ ಬ್ರದರ್. ಎಸ್ ಸರ್. VXM ಇಸ್ ಕಂಪ್ಲೀಟ್ ಟಾಪ್ ಅಂಡ್ ವೇರಿಯಂಟ್ ಬ್ರದರ್. ಕಂಪ್ಲೀಟ್ ಟಾಪ್ ಅಂಡ್ ವೇರಿಯಂಟ್ ಅಂತ ಬ್ರ್ಯಾಂಡ್ ಹೇಳ್ತಿದ್ದಾರೆ. ನ್ಯೂ ಟೈರ್ ಇದಾವೆ ಸರ್. ಸೊ ನೀವು ನೋಡ್ತಾ ಇದ್ರಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ತಿದ್ದಾರೆ. ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಇದು ಅಷ್ಟೇ ಸರ್, ಲೋನ್ ಎಲ್ಲ ಆಗುತ್ತೆ ನಿಮಗೆ. 3,95,000 ಅದನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಸರ್. 3,90,000 ಅದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ನೋಡ್ತಾ ಇದ್ರೆ ಪ್ರೀಮಿಯಂ ಗಾಡಿಲಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದ್ರೆ ಸ್ನೇಹಿತರೆ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಖಂಡಿತ ಸರ್. ನೋಡ್ತಾ ಇರೋದು ಫ್ರೆಂಡ್ಸ್ ಬೊಲೆನೋ ರೆಡ್ ಕಲರ್ ಗಾಡಿ. ತುಂಬಾನೇ ಜನ ಕೇಳ್ತಾ ಇದ್ರಲ್ಲ ಬೊಲೆನೋ ಗಾಡಿ ಇಲ್ಲಿದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಆಟೋಮೆಟಿಕ್ ಬ್ರದರ್. ಇದು ಆಟೋಮೆಟಿಕ್ 100% ಸರ್. ಎಸ್ ಸರ್. ಸರ್ 2015 ಎಸ್ ಸರ್. ಸೆಕೆಂಡ್ ಓನರ್. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿ ನೋಡಿ ಬ್ರದರ್. ಸೊ ನೀವು ನೋಡ್ತಾ ಇದ್ರಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಫ್ರೆಂಡ್ಸ್. ಎಸ್ ಸರ್. ಸೊ Auto ಇಂಟೀರಿಯರ್ gear. ಬಗ್ಗೆ ಹೇಳೋದಾದ್ರೆ ಸರ್ ಲೆದರ್ ಸೀಟ್ ಕವರ್ ಬರುತ್ತೆ. ಎಸ್ ಸರ್. ಸ್ಟೇರಿಂಗ್ ಮೌಂಟೇನ್ ಕಂಟ್ರೋಲ್, ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಬ್ಯಾಕ್ ವೈಪರ್, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಇರುತ್ತೆ ಸರ್. ಕಂಪ್ಲೀಟ್ ಲೋಡೆಡ್ ಗಾಡಿ ಅಂತಾನೆ ಹೇಳ್ಬೋದಲ್ವಾ ಸರ್? ಎಸ್ ಬ್ರದರ್. ಸರ್ ಏನ್ ರೇಟ್ ಮಾಡ್ತೀರಾ ಸರ್ ಗಾಡಿ? 4,95,000 ಓಕೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 4,90,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನೀವು ನೋಡ್ತಾ ಇದ್ರಲ್ಲ ಗಾಡಿ ನಂಬರ್ ಆಗಲಿ 7737 ಮತ್ತೆ ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ತುಂಬಾನೇ ವೆಲ್ ಮೇಂಟೈನ್ ಗಾಡಿ. ಇನ್ನೊಂದು ಪ್ರೈಸ್ ಹೇಳೋದಾದ್ರೆ ಸರ್ ಗಾಡಿ? ಸರ್ 4,70,000ಕ್ಕೆ ಕೊಡ್ತೀನಿ ಸರ್. ಸೊ 4,70,000ಕ್ಕೆ ನಿಮ್ಗೆ ಬೊಲೆನೋ ಆಗ್ತಾ ಇದೆ ಸ್ನೇಹಿತರೆ. ಯಾರಾದ್ರೂ ನೋಡೋದಾದ್ರೆ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಆಲ್ಟೋ ನೋಡಬಹುದು ಸ್ನೇಹಿತರೆ. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಆಟೋಮೆಟಿಕ್ ಗೇರ್ ಬ್ರದರ್. ಇದು ಆಟೋಮೆಟಿಕ್. 100% ಏನ್ ಸರ್ ಎಲ್ಲ ಗಾಡಿಗಳು ಆಟೋಮೆಟಿಕ್ ಇಟ್ಟಿದ್ದೀರಾ ಈ ಸತಿ ನೀವು Sure, sir. ಆಲ್ಟೋ? ಹಾ ಸರ್. ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ಜಸ್ಟ್ 25,000 ಶೋರೂಮ್ ರೆಕಾರ್ಡ್ ಸರ್. ಇದು ಜಸ್ಟ್ 25,000 ಶೋರೂಮ್ ರೆಕಾರ್ಡ್ ಪ್ಲಸ್ ಹಿಸ್ಟ್ರಿ ಸಮೇತ ಎಲ್ಲಾ ಗಾಡಿಗೂ ಕೊಡ್ತೀನಿ. ಎಲ್ಲ ಕಂಪ್ಲೀಟ್ 100%. ಸ್ನೇಹಿತರೆ ನಾನು ಅವಾಗ ಹೇಳ್ದಂಗೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಎಲ್ಲ ಗಾಡಿಗಳಿಗೂ. ಸರ್ ಈ ಗಾಡಿ ಬಗ್ಗೆ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ? ಸರ್ ಇದು ಅಷ್ಟೇ ಸರ್, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ. ಓಕೆ. ಸರ್ ಇದು ಫಿಕ್ಸ್ ಪ್ರೈಸ್, ನೆಗೋಷಿಯೇಟ್ ಏನೂ ಆಗಲ್ಲ. ಸೊ ನೆಗೋಷಿಯಬಲ್ ಏನೂ ಇಲ್ಲ. ಹೌದು ಸರ್. ಸರ್ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಫೈನಲ್ ಟು ಫೈನಲ್ 3 lakhs ಕೊಡ್ತೀನಿ. ಓಕೆ. ಫಿಕ್ಸ್ ಪ್ರೈಸ್. ಅದ್ರಲ್ಲಿ ಬೇಕಾದ್ರೆ ನಿಮ್ಗೆ ಒಂದು 230 ಇಂದ 240 ಲೋನ್ ಮಾಡ್ಕೊಡ್ತೀನಿ. ಸೊ 240 ವರೆಗೂ ಲೋನ್ ಆಗುತ್ತೆ. ಫಿಕ್ಸ್ಡ್ ಪ್ರೈಸ್ ಇದೆ ಫ್ರೆಂಡ್ಸ್. ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೋಡ್ತಾ ಇದ್ರೆ ಆಲ್ಟೋ ಫ್ರೆಂಡ್ ಒಂದಲ್ಲ ಅಂದ್ರೆ 2 ಕಲೆಕ್ಷನ್ ಇದೆ. ಡೈರೆಕ್ಟ್ ಆಗಿ ಬಂದು ನೀವು ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಖಂಡಿತ ಬ್ರದರ್. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಬಲಾನೋ 2016 ಓಕೆ ಸರ್. ಸೆಕೆಂಡ್ ಓನರ್. ಆಹಾ. ಇದು ಬಂದು ನಿಮ್ಗೆ ಡೆಲ್ಟಾ ವೇರಿಯಂಟ್. ಎಸ್ ಸರ್. ಒಳ್ಳೆ ಕಸ್ಟಮರ್ ತುಂಬಾ ನೀಟಾಗಿ ಇರ್ತಾರೆ ಸರ್ ವೆಹಿಕಲ್. ಎಸ್ ಸರ್. ಇಂಟೀರಿಯರ್ ನೋಡಿ ಬನ್ನಿ ಸರ್. ಓಕೆ. ಒಳ್ಳೆ ಲಕ್ಸುರಿ ಸಿಸ್ಟಮ್ ಹಾಕವ್ರೆ. ಓಕೆ. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಬ್ಯಾಕ್ ವೈಪರ್, ಸ್ಟೇರಿಂಗ್ ಮೌಂಟೇನ್ ಕಂಟ್ರೋಲ್, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮೆರಾ. ಎಸ್ ಸರ್. 60,000 ಜಿನಿಯನ್ ಮೀಟರ್ ಶೋರೂಮ್ ರೆಕಾರ್ಡ್ ಬ್ರದರ್. 60,000 ಜಿನಿಯನ್ ಮೀಟರ್ ಶೋರೂಮ್ ರೆಕಾರ್ಡ್. ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಫೈನಲ್ ಟು ಫೈನಲ್ ನಿಮ್ಗಿರೋ ಓಕೆ ಸರ್ 520 ಕೊಟ್ಬಿಡ್ತೀನಿ ಸರ್. ಸೊ 520 ಆಗ್ತಾ ಇದೆ ಸ್ನೇಹಿತರೆ. ಯಾರಾದರೂ ನೋಡ್ತಾ ಇದ್ರೆ ಅದು ಕೂಡ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಹೇಳ್ತಿದ್ದಾರೆ. ನೀವು ಶೋರೂಮ್ ಬಂದು ಮಾತಾಡೋದ್ರಿಂದ ಇದು ಕೂಡ ನಿಮಗೆ ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? 100% ಬಗ್ಗೆ ಹೇಳೋದಾದ್ರೆ ಸರ್ ಬಲಾನೋ. ಹಾ ಸರ್. ಸೆಕೆಂಡ್ ಓನರ್. ಓಕೆ. ಜಸ್ಟ್ 40,000 ಶೋರೂಮ್ ರೆಕಾರ್ಡ್ ಬ್ರದರ್. ಹಾ ಸರ್. ಸರ್ ಇದು ನಿಮಗೆ ಶಿಫ್ಟ್ ರೇಟ್ ಅಲ್ಲಿ ಗಾಡಿ ಕೊಡ್ತೀನಿ ಬ್ರದರ್. ಸೊ ಹಾಗ ಶಿಫ್ಟ್ ಈ ಗಾಡಿ ಫಸ್ಟ್ ಗಾಡಿ ಬಂದಿರೋದು ಈ ಗಣೇಶ ಹಬ್ಬಕ್ಕೆ ಫಸ್ಟ್ ಗಾಡಿ ಬಂದಿರೋದು ಅಂತ. ಓಕೆ. ಶಿಫ್ಟ್ ರೇಟ್ ಬಲಾನೋ ಕೊಡ್ತೀನಿ ಸರ್. ಸೊ ಈಗ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ? ಸರ್ ಬರುತ್ತೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್ ಓಕೆ ಎಲ್ಲ ಬರುತ್ತೆ ಬ್ರದರ್. ಕಂಪ್ಲೀಟ್ ಡೀಟೇಲ್ಸ್ ಅಪ್ಲೋಡೆಡ್ ಇದು ಫುಲ್ ಲೋಡೆಡ್ ಗಾಡಿ ಅಂತಾನೆ ಹೇಳ್ತಿದ್ದಾರೆ. ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? 16 ಮಾಡಲ್ ಬ್ರದರ್. ಜಸ್ಟ್ 40,000 ಶೋರೂಮ್ ರೆಕಾರ್ಡ್ ಬ್ರದರ್. 2016 40,000 ಕಿಲೋಮೀಟರ್ ಡ್ರಿವನ್. 100% ಸರ್. ಓಕೆ. ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? 495 ಶಿಫ್ಟ್ ರೇಟ್ ಕೊಡ್ತೀನಿ ಸರ್. 495 ಗೆ 2017 ಮಾಡೆಲ್. 16 ಮಾಡಲು ಬಲಾನೋ. 2016 ಮಾಡೆಲ್ 4,90,000. ನೆಗೋಷಿಯಬಲ್ ಆಗುತ್ತೆ. ಇದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್. ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ವೆಲ್ ಮೇಂಟೈನ್ ಗಾಡಿ ಬೊಲೆನೋ. ಯಾರಾದರೂ ನೋಡ್ತಾ ಇದ್ರೆ ನಮ್ಮ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಎಲ್ಲ ಅಂದ್ರೆ 3 ಕಲೆಕ್ಷನ್ ಇದೆ. ಏನಂತೀರಾ ಸರ್? ಸೊ ಯಾರಾದ್ರೂ ನೋಡ್ತಾ ಇರೋ ಸ್ನೇಹಿತರೆ ಡೈರೆಕ್ಟ್ ಮಾತಾಡೋದ್ರಿಂದ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಪ್ರೈಸ್ ಕಡಿಮೆ ಅಂತ ಆಕ್ಸಿಡೆಂಟ್ ಗಾಡಿ ಎಲ್ಲ ಒರಿಜಿನಲ್ ಗಾಡಿ, ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ, ನಾಟ್ ಇವನ್ ಸಿಂಗಲ್ ರಿಪ್ಲೇಸ್ಮೆಂಟ್ ಇರೋ ಗಾಡಿ ತಗೋಬೇಡಿ ಸ್ನೇಹಿತರೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ಹಾಗೆ ನೋಡ್ತಾ ಇರೋ ಬರೋಣ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್. ಪೋಲೋ ಡೀಸೆಲ್ ಇದು. ಹಾ ಸರ್. ಹುಡುಗರಿಗೆ ತುಂಬಾ ಕ್ರೇಜಿಸ್ ಗಾಡಿ ಬ್ರದರ್. ನಿಜ ಸರ್. ಅದರಲ್ಲಿ ರೆಡ್ ಅಂದ್ರೆ ರೆಡ್ ಹೆವಿ ಲವ್ ಸರ್. ಎಸ್ ತುಂಬಾ ಜನ ನೋಡ್ತಾರೆ ಸರ್. 2012 ಮಾಡಲು ಡೀಸೆಲ್ ವೇರಿಯಂಟ್ ಬ್ರದರ್. ಗ್ಯಾಪ್ನ ಇರಲಿ. ಓಕೆ. ಒಳ್ಳೆ ಲಕ್ಸುರಿ ಸೀಟ್ ಕವರ್ ಇದೆ. ಹಾ ಸರ್. ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ?
ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಇದೆ, ಆಹಾ. ಪವರ್ ಸ್ಟೇರಿಂಗ್, AC, ಓಕೆ ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸರ್. ಎಸ್ ಸರ್. ಸರ್ ಇದು ಕೋಟ್ ಪ್ರೈಸ್ ಬಂದು ಓಕೆ. ಓನರ್ ಒಂದು ತರ್ಡ್ ಆಗಿದೆ ಅಷ್ಟೇ. ಹಾಂ ಆದ್ರೂ ನಿಮ್ಗೆ ಒಂದು 1.5 ಇಂದ 2 ಲಕ್ಷ ಕೊಡ್ತೀನಿ. 1.5 2 ಲಕ್ಷ ಲೋನೇ ಆಗುತ್ತೆ. ಪ್ರೈಸ್ ಹೇಳ್ತೀನಿ ಕೇಳಿ ಸರ್, ಏನಿ ಸರ್? ಬರೀ 295 ಹೆಚ್ಚು ಕಮ್ಮಿ. ಜಸ್ಟ್ 295. ಪೋಲೋ ಸರ್, ಅದರಲ್ಲೂ ಪೋಲೋ ಡೀಸೆಲ್ ಸ್ನೇಹಿತರೆ, ಪೋಲೋ. ನೀವು ನೋಡ್ತಾ ಇದ್ರಲ್ಲ ರೆಡ್ ಕಲರ್ ಗಾಡಿ, ನೀವು ನೋಡ್ತಾ ಇದ್ರಲ್ಲ ಡೀಸೆಲ್ ಕಲರ್ ಗಾಡಿ, ಜಸ್ಟ್ 295 ಹೇಳ್ತಿದ್ದಾರೆ. ಜಸ್ಟ್ ಏನೂ ಇಲ್ಲ, ನೀವು ಜಸ್ಟ್ ಎಷ್ಟು ಡೌನ್ ಪೇಮೆಂಟ್ ಮಾಡ್ಬೋದು ಸರ್ ಗಾಡಿಗೆ? ಸರ್ ಒಂದು 50 to 70,000 ಮಾಡಿದ್ರೆ ಲೋನ್ ಮಾಡ್ಕೊಡ್ತೀನಿ. 50 to 70,000 ನೀವು ಲೋನ್ ಮಾಡಿದ್ರೆ ನಿಮ್ದು ಈ ಪೋಲೋ ಆರಾಮಾಗಿ ಕ್ರೇಜ್ ಇಲ್ಲರ್ ಗಾಡಿ, ರೆಡ್ ಕಲರ್ ಗಾಡಿ. ಯಾರಾದರೂ ಸ್ನೇಹಿತರೆ ನೋಡಿದ್ರೆ ಮಿಸ್ ಮಾಡ್ಕೋಬೇಡಿ, ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಇದೇನಾದ್ರು ಲೋನ್ ಆಗೋ ಇದು ಏನಾದ್ರು ನೆಗೋಷಿಯಬಲ್ ಪ್ರೈಸ್ ಇದೆ ಸರ್? ಸರ್ 275 ಕೊಟ್ಬಿಡೋಣ ಸರ್. 275 ಫೈನಲ್ ಆಗ್ತಾ ಇದ್ದಾರೆ ಪೋಲೋ ಸ್ನೇಹಿತರೆ. ನೀವು ಹಾಗೆ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ 95 ಟೈರ್ ಕಂಡೀಷನ್ ಇದೆ. ಯಾರಾದರೂ ನೋಡ್ತಾ ಇರೋ ಸ್ನೇಹಿತರೆ ಶೋರೂಮಲ್ಲಿ ಮಾತಾಡಿ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಹೇಳೋದಾದ್ರೆ ಸರ್ ಸ್ವಿಫ್ಟ್ ರೇಟಿಗೆ ಸ್ವಿಫ್ಟ್ ಡಿಸೈರ್ ಕೊಡ್ತೀನಿ ಬ್ರದರ್. ಓಕೆ ಸರ್. 2014 ಸಿಂಗಲ್ ಓನರ್, ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದೀನಿ ಬ್ರದರ್. ಎಸ್ ಸರ್. 90,000 ಶೋರೂಮ್ ರೆಕಾರ್ಡ್ ಬ್ರದರ್. ಓಕೆ. ಸೆಕೆಂಡ್ ಓನರ್. ಓಕೆ, ಸೆಕೆಂಡ್ ಓನರ್. ಎಸ್ ಸರ್. ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಆಹಾ. ಲೆದರ್ ಸೀಟಿಂಗ್ ಬರುತ್ತೆ, ಪವರ್ ಸ್ಟೇರಿಂಗ್, AC, 4 ಪವರ್ ವಿಂಡೋ, ಎಸ್ ಸರ್. ABS ಎಲ್ಲ ಇರುತ್ತೆ ಬ್ರದರ್. ಕಂಪ್ಲೀಟ್ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಇದು ಬಂದು 4.5. ಓಕೆ. ಡೆಡ್ಲಿ ಫೈನಲ್, ನೋ Okay, sir. ನೆಗೋಷಿಯಬಲ್ 4.30 ಕೊಡ್ತೀನಿ ಸರ್. ಸೊ 430ಕ್ಕೆ ಒಂದು ನಿಮ್ಗೆ ನೋಡ್ತಾ ಇದ್ರಲ್ಲ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸ್ನೇಹಿತರೆ. ಯಾರಾದರೂ ಹಾಗೆ ನೋಡ್ತಾ ಇರೋ ಸ್ವಿಫ್ಟ್ನ ನೀವು ಡೈರೆಕ್ಟಾಗಿ ಬಂದು ಶೋರೂಮ್ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು. ಶೂಸ್ ಇದೆ. ಹಾಂ ಸರ್. ಇದು ಬಂದು ಅಡ್ವೆಂಚರ್ ಬ್ರದರ್. ಓಕೆ. ಅಡ್ವೆಂಚರ್ ಮೀನ್ಸ್ ನಿಮ್ಗೆ ಆಫ್ ರೋಡ್ಗೂ ಗಾಡಿ ಸೂಟೇಬಲ್ ಗಾಡಿ, ಅದಕ್ಕೆ ಅಂತಾನೆ ಕೊಡೋದು. ನೋಡಿ ಅಡ್ವೆಂಚರ್ ಡಸ್ಟರ್ ಅಂತ ಬರುತ್ತೆ, ಓಕೆ. ಅಡ್ವೆಂಚರ್ ಅಂತಾನೆ ಇರುತ್ತೆ. ಎಸ್ ಸರ್. ಈಕೋ ಮೂಡ್ಸ್ ಬರ್ತವೆ, ಓಕೆ. ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, ಡಸ್ಟರ್ ಅಂತ ಸೀಟ್ ಕವರ್ ಬರುತ್ತೆ ಅಡ್ವೆಂಚರ್ದು. ಓಕೆ ಸರ್. ಇದು ಬಂದು ನಿಮಗೆ 85 PS ಸರ್. ಓಕೆ ಸರ್. 2016 ಸೆಕೆಂಡ್ ಓನರ್, 98,000 ಶೋರೂಮ್ ಡ್ರಿವನ್. 2016 ಸೆಕೆಂಡ್ ಓನರ್. ಎಸ್ ಬ್ರದರ್. ಎಸ್ ಸರ್. ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಡೀಸೆಲ್ ವೇರಿಯಂಟ್, ಹಾಂ ಸರ್. RXL ಓಕೆ. ಸರ್ 5,95,000. ಹಾಂ. ನಿಮ್ಗೆ ಒಂದು 4.5 ಇಂದ 5 ಲಕ್ಷ ಲೋನೇ ಆಗುತ್ತೆ. ಓಕೆ ಸರ್. ಇದು ಬಂದು ನಿಮಗೆ ಫೈನಲ್ ಟು ಫೈನಲ್ 5,70,000 ಕೊಡ್ತೀನಿ. ಸೊ 5,75,000ಕ್ಕೆ 2016 ಡಸ್ಟರ್ ಆಗ್ತಾ ಇದೆ ಸ್ನೇಹಿತರೆ. ಯಾರಾದರೂ ಅಡ್ವೆಂಚರ್ ವೇರಿಯಂಟ್ ನೋಡ್ತಾ ಇದ್ರೆ ಡೈರೆಕ್ಟಾಗಿ ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಖಂಡಿತ ಸರ್. i20 6 ಇಯರ್ ಬ್ಯಾಕ್ ಗಾಡಿ ಬ್ರದರ್. ಹಾಂ ಸರ್. 2017 ಸಿಂಗಲ್ ಓನರ್. ಓಕೆ. ನಿಮ್ಗೆ 5,95,000. ಓಕೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ. ಒಂದು 4.5 ಇಂದ 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. Okay. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ Yes, ಸ್ನೇಹಿತರೆ. brother. ಯಾರಾದರೂ ನೋಡ್ತಾ ಇದ್ರೆ ನೀವು i20 ಯಾರಾದರೂ ನೋಡ್ತಾ ಇದ್ರೆ ಹೊಂಡೈಲಿ ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಸರ್ ಗ್ರ್ಯಾಂಡ್ i10 ಡೀಸೆಲ್ ವೇರಿಯಂಟ್ ಬ್ರದರ್ ಇದು. ಎಸ್ ಸರ್. 2015 ಸೆಕೆಂಡ್ ಓನರ್, ಓಕೆ. 70,000 ಡ್ರಿವನ್ ಏನೋ ಆಗಿದೆ. ಎಸ್ ಸರ್. ಡೀಸೆಲ್ ವೇರಿಯಂಟ್ ಬ್ರದರ್, ಗ್ಯಾಪ್ನೇ ಇರಲಿ. ಓಕೆ. ಡೀಸೆಲ್ ವೇರಿಯಂಟ್. 24 to 25 ಮೈಲೇಜ್ ಬರುತ್ತೆ. ಹಾಂ. ಗ್ರ್ಯಾಂಡ್ i10 ಪವರ್ Okay. ಸ್ಟೇರಿಂಗ್, AC, 4 ಪವರ್ ವಿಂಡೋ ಎಲ್ಲ ಬರುತ್ತೆ ಬ್ರದರ್. ಎಸ್ ಸರ್. 3.5 ಲಕ್ಷ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. ಸೊ 3.5 ಅದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರಾದರೂ ನೋಡ್ತಾ ಇದ್ದಾರೆ ಹೊಂಡದಲ್ಲಿ ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ನೆಗೋಷಿಯಬಲ್ ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸರ್ 2013 ಹಾಂ ಸರ್. ಸೆಕೆಂಡ್ ಓನರ್, ಓಕೆ. ಪೆಟ್ರೋಲ್ ವೇರಿಯಂಟ್ ಬ್ರದರ್, ಹಾಂ ETS ಸರ್. ಲಿವಾ. ಓಕೆ. ಜಸ್ಟ್ 80,000 ಶೋರೂಮ್ ರೆಕಾರ್ಡ್ ಬ್ರದರ್. ಎಸ್ ಸರ್. ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಲೆದರ್ ಸೀಟ್ ಕವರ್ ಬರುತ್ತೆ. ಎಸ್ ಸರ್. ಬೆಂಗಳೂರಿಗೆ ಸ್ಮಾಲ್ ಸೆಗ್ಮೆಂಟ್ಗೆ ತುಂಬಾ ಹೇಳ್ ಮಾಡಿಸಿ ಗಾಡಿ ಅಂದ್ರೆ. ಬೆಂಗಳೂರಿಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಆಮೇಲೆ 7 ಲಕ್ಷ 8 ಲಕ್ಷ ವರ್ಷದ ಇಂಜಿನ್ ಏನೂ ಆಗಲ್ಲ. ಓಕೆ ಸರ್. ಸಿಲ್ವರ್ ಕಲರ್ ಗಾಡಿ ನೀವು ನೋಡ್ತಾ ಇದ್ರಲ್ಲ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅಂತ ಹೇಳ್ಬೋದು. ಏನು ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? 3,95,000. ಆಹಾ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮಗೆ 2.25 ಇಂದ 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಸೊ 2ರಿಂದ 2.25 ಲೋನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರಾದರೂ ಒಂದು ಸಿಟಿಗೆ ಒಂದು ಬೆಸ್ಟ್ ಗಾಡಿ ತಗೊಳ್ಬೇಕು ಅಂದ್ರೆ ನೀವು ಆರಾಮಾಗಿ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? Sure. ಅದಾದ್ರೆ 2012 ಮಾಡಲು ಹಾಂ ಸರ್. ಹೋಂಡಾ ಸಿಟಿ. ಓಕೆ. ಸರ್ ಸೆಕೆಂಡ್ ಓನರ್, ಓಕೆ. ಜಸ್ಟ್ 80,000 ಡ್ರಿವನ್ ಆಗಿದೆ. ಎಸ್ ಸರ್. ಕಂಪ್ಲೀಟ್ ಟಾಪ್ ಅಂಡ್ ವೇರಿಯಂಟ್ ಬ್ರದರ್. ಎಸ್ ಸರ್. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಸ್ಟೇರಿಂಗ್ Okay. ಮೌಂಟೆಡ್ ಕಂಟ್ರೋಲ್, ಹಾಂ. ಡ್ಯೂಯಲ್ ಏರ್ ಬ್ಯಾಗು, ABS, ಎಸ್ ಸರ್. ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ ಸರ್. ಓಕೆ ಸರ್. ಸರ್ ಇದು ಕೋಟಿಂಗ್ ಬಂದು ನಿಮಗೆ ಓಕೆ. 3,95,000. ಹಾಂ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ. 3 ಲಕ್ಷ ಇಂದ 320 ಲೋನೇ ಮಾಡ್ಕೊಡ್ತೀನಿ ನಾನು. 3 ಲ್ಯಾಕಿಂದ 320 ಲೋನ್ ಆಗುತ್ತೆ ಸ್ನೇಹಿತರೆ. ಯಾರಾದರೂ ಟೋಟಲ್ ಆಕ್ಸಿಡೆಂಟ್ ಫ್ರೀ ಅಂತ ಗಾಡಿ ಅಂತ ಹೇಳ್ತಾ ಇರ್ಬೋದು. ಯಾರಾದರೂ ಸ್ನೇಹಿತರೆ ನೋಡ್ತಾ ಇದ್ದಾರೆ ಫ್ಯಾಮಿಲಿಗೆ ಒಂದು SUV ಗಾಡಿ ನೋಡ್ತಾ ಇದ್ದಾರೆ ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ನಾವು ಹೇಳಿದ್ರೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ 2017 ಟಾಪ್ ಅಂಡ್ ZDI. ಎಸ್ ಸರ್. ಟಾಪ್ ಅಂಡ್ ಮೀನ್ಸ್ ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ, ಓಕೆ. ಪ್ರೊಜೆಕ್ಟ್ ರೆಡ್ ಲೈಟ್ ಬರ್ತವೆ, ಹಾಂ ಸರ್. ಲೆದರ್ ಸೀಟ್ ಕವರ್ ಬರುತ್ತೆ, ಕಂಪ್ನಿದೆ ಬ್ರಿಜಾ ಅನ್ನೋದೆ. ಎಸ್ ಸರ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ, SRS ಏರ್ ಬ್ಯಾಗ್ ಬರ್ತವೆ, ಡ್ಯೂಯಲ್ ಏರ್ ಬ್ಯಾಗು, ABS, ಕಂಪ್ಲೀಟ್ ಎಲ್ಲ ಸೆಗ್ಮೆಂಟ್ ಇರುತ್ತೆ ಬ್ರದರ್. ಕಂಪ್ಲೀಟ್ ಫುಲ್ಲಿ ಲೋಡೆಡ್ ಗಾಡಿ ಅಂತಾನೆ ಹೇಳ್ಬೋದು. ಹೌದು ಸರ್. ಸರ್ ಏನು ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಇದು ಬಂದು ನಿಮಗೆ ಡೀಸೆಲ್ ಸಿಂಗಲ್ ಓನರು. ಹಾಂ ಸರ್.
7,45,000 ಹೇಳ್ತೀನಿ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. Okay. ನಿಮ್ಗೆ ಒಂದು 6 ಲಕ್ಷ ಲೋನೇ ಮಾಡ್ಕೊಡ್ತೀನಿ ನಾನು. ಸೊ 6 ಲ್ಯಾಕ್ ಲೋನ್ ಆಗುತ್ತೆ ಸ್ನೇಹಿತರೆ. ಯಾರಾದರೂ ಒಂದು ಬ್ರೀಜಾ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ನಮ್ಮ ಶೋರೂಮಲ್ಲಿ ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ. ಹಾಗೆ ಒಂದು ನೆಗೋಷಿಯಬಲ್ ಪ್ರೈಸ್ ಅಂತಾನೆ ಹೇಳ್ತಾ ಇದ್ದಾರೆ ಅಲ್ವಾ ಸರ್? ಎಸ್ ಸರ್. ಯಾರಾದರೂ ಒಂದು 7 ಸೀಟರ್ ಗಾಡಿ ನೋಡಿದ್ರೆ ನಮ್ಮ ಮುಂದೆ ಒಂದು ಇರ್ಟಿಗಾ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ 2012 ಮಾಡಲು, ಓಕೆ ಸರ್. ಸಿಂಗಲ್ ಓನರ್ ಬ್ರದರ್, ಹಾಂ ಸರ್. 1,20,000 ಶೋರೂಮ್ ರೆಕಾರ್ಡ್. 1,20,000 ಶೋರೂಮ್ ರೆಕಾರ್ಡ್. ಯಾವ ಮಾಡೆಲ್ ಅಂದ್ರೆ ಸರ್ ಗಾಡಿ? 12 ಬ್ರದರ್, 2012 ಮಾಡೆಲ್. ಎಸ್ ಸರ್. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಓಕೆ ಎಲ್ಲ ಬರುತ್ತೆ, ರಿಮೋಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ಇದು ಎಸ್ ಸರ್. ಸಿಂಗಲ್ ಓನರ್ ಸರ್. ಇದು ಸೊ ಪ್ಯೂರ್ ಯಾವ್ದು ಅಂದ್ರೆ ಸರ್? ಇದು ಪೆಟ್ರೋಲ್ ಅಲ್ವಾ ಬ್ರದರ್? ಓಕೆ ಸರ್. ವೇರಿಯಂಟ್. ಸೊ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ 4,95,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 4,95,000 ಅಂತ ಹೇಳ್ತಿದ್ದಾರೆ, ಅದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾರೆ. ಗಾಡಿ ಬಗ್ಗೆ ನೀವು ನೋಡೋದಾದ್ರೆ ಫ್ರೆಂಡ್ಸ್ 70-75 ಟೈರ್ ಕಂಡೀಷನ್ ಇದೆ. ಬಾಡಿ ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಆಗಿಲ್ಲ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ ಅಂತ 100% ಬ್ರದರ್. 100% ಶೋರೂಮ್ ಹಿಸ್ಟ್ರಿ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇನ್ನೊಂದು ಪ್ರೈಸ್ ಹೇಳಿ ಸರ್ ಗಾಡಿದು? ಸರ್ 475 ಕೊಟ್ಬಿಡ್ತೀನಿ ಸೊ 475 ಸಿಕ್ಕರೆ 475ಗೆ ನಿಮಗೆ 7 ಸೀಟರ್ ಇರ್ಟಿಗಾ ಆಗ್ತಾ ಇದೆ. ಯಾರಾದರೂ ನೋಡ್ತಾ ಇರೋ 7 ಸೀಟರ್ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಶೋರೂಮಲ್ಲಿ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಯಾರಾದರೂ ಒಂದು ಸೆಲರಿಯೋ ನೋಡ್ತಾ ಇದ್ರೆ ನಮ್ಮ ಮುಂದೆ ಒಂದು ಸೆಲರಿ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ 2016 ಹಾಂ ಸರ್. ಸೆಕೆಂಡ್ ಓನರ್, ಓಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಂ ಸರ್. VXI ವೇರಿಯಂಟ್. ಓಕೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋ, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, ಲೆದರ್ ಸೀಟಿಂಗ್ ಎಲ್ಲ ಬರುತ್ತೆ ಬ್ರದರ್. ಓಕೆ ಸರ್. ಗಾಡಿ ವೆಲ್ ಮೇಂಟೈನ್ ಗಾಡಿ, Okay. ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಇದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ ಸರ್. ಹಾಗಾದ್ರೆ ಏನು ಕೊಟ್ಟು ಮಾಡ್ತೀರಾ ಸರ್ ಗಾಡಿ? ಸರ್ 3,95,000, 3,95,000 ಏನಾದ್ರು ನೆಗೋಷಿಯಬಲ್ ಇದೆ ಸರ್ ಗಾಡಿ? 100% ನೆಗೋಷಿಯಬಲ್ ಆಗುತ್ತೆ ಬ್ರದರ್. ಸೊ ಏನು ಫೈನಲ್ ರೈಟ್ ಹೇಳಿ ಸರ್? ಒಂದು 3,70,000 ಕೊಡ್ತೀನಿ. 3,70,000ಗೆ ಇದು ಕೂಡ ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. 2.5 3 ಲಕ್ಷ ಲೋನೇ ಆಗುತ್ತೆ. ಸೊ 2.5 3 ಲಕ್ಷ ಲೋನೇ ಆಗುತ್ತೆ ಸ್ನೇಹಿತರೆ. ಹಾಗೆ ಯಾರಾದರೂ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ನೋಡೋದ್ರಿಂದ ಸರ್ ಇದು ಗಾಡಿ ಕ್ಲೀನ್ ಮಾಡ್ಕೊಡ್ತೀರಲ್ಲ? 100% ಸರ್. ಸೊ ಗಾಡಿ ಕ್ಲೀನ್ ಮಾಡ್ಕೊಡ್ತಾರೆ ಸ್ನೇಹಿತರೆ. ನೀವು ಯಾರಾದರೂ ನೋಡ್ತಾ ಇದ್ರೆ ಒಂದು ಒಳ್ಳೆ ಮೇಂಟೈನ್ ಗಾಡಿ, ಹಾಗೆ ಒಳ್ಳೆ ಮೈಲೇಜ್ ಗಾಡಿ ಯಾರು ನೋಡ್ತಾ ಇದ್ರೆ ನಮ್ಮ ಸೆಲರಿ ಇದೆ, ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಬ್ಯೂಟಿ ಬಗ್ಗೆ ಹೇಳಿ ಸರ್? ಸರ್ ಆಪಲ್ ಶೇಪ್ ಸ್ವಿಫ್ಟ್ 21 ಮಾಡಲ್ ಸರ್. ಹಾಂ ಸರ್. ಸಿಂಗಲ್ ಓನರ್ ಬ್ರದರ್. ಓಕೆ ಪವರ್ ಸ್ಟೇರಿಂಗ್ ಬರುತ್ತೆ, AC, 4 ಪವರ್ ವಿಂಡೋ, ಲೆದರ್ ಸೀಟಿಂಗ್ ಎಲ್ಲ ಇರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಬ್ರದರ್. ಹಾಂ ಸರ್. ಸರ್ ಇದು ಬಂದು ನಿಮಗೆ ಓಕೆ 595. ಜಸ್ಟ್ 595. 100% 5,95,000. 2021 ಮಾಡಲು ಬ್ರದರ್. ಓಕೆ ಲೋನ್ ಆದ್ರೆ ಸರ್? ಲೋನ್ ಒಂದು 4 ಮಕ್ಕಳಿಂದ 5 ಲಕ್ಷ ಲೋನೇ ಆಗುತ್ತೆ. ಹೌದಾ? ಒಂದು 50,000 ರೂಪಾಯಿ ಇಟ್ಕೊಂಡ್ಬಂದ್ರೆ ಮುಗಿತು ಗಾಡಿ. 50,000 ಇಟ್ಕೊಂಡ್ರೆ ಲೋನ್ ಗಾಡಿನೇ ಆಗುತ್ತೆ. ಓಕೆ ನೀವು ಹಾಗೆ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡಿದ್ರೆ 99 ಟೈರ್ ಕಂಡೀಷನ್ ಇದೆ. ಯಾವುದೇ ಟೋಟಲ್ ಆಕ್ಸಿಡೆಂಟ್ ಫ್ರೀ ಅಂತ ಹೇಳ್ತಾ ಇರ್ಬೋದು. ಬಾಡಿ ಯಾವುದೇ ರೀಪೇಂಟಿಂಗ್ ಆಗಲಿ ಯಾವುದೇ ಆಗಲಿ ಆಗಿಲ್ಲ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್ ಗಾಡಿದು? ಸರ್ 5,60,000 ಕೊಟ್ಬಿಡ್ತೀನಿ ಸರ್. ಸೊ 5,60,000ಗೆ ಒಂದು ಶಿಫ್ಟ್ ಆಗ್ತಾ ಇದೆ ಸ್ನೇಹಿತರೆ. ಯಾರಾದರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಮಾತ್ರ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಗಾಡಿ ಇದು ಸರ್ ಮಹೇಂದ್ರ ಮಿನಿಯಾನೆ. ಮಿನಿಯಾನೇನಾ ಸರ್? ಹೇಳಿ ಸರ್ ಈ ಮಿನಿಯಾನೆ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2019 ಮಾಡಲ್ ಸರ್. ಹಾಂ ಸರ್. ಸಿಂಗಲ್ ಓನರ್ ಸರ್. ಓಕೆ ಇದು ಸರ್ ಶೋರೂಮ್ ರೆಕಾರ್ಡ್ W8 ಸರ್. W8 ಮೀನ್ಸ್ ಟಾಪ್ ಎಂಡ್. ಟಾಪ್ ಎಂಡ್ ಗಾಡಿ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, Okay. ABS ಬರುತ್ತೆ. ನೋಡಿ ಫ್ರೆಂಡ್ಸ್, ಇಂಟೀರಿಯರ್ ನೋಡಿ ಫ್ರೆಂಡ್ಸ್, ಎಷ್ಟು ತುಂಬಾ ಕಾಂಬಿನೇಷನ್ ಆಗಿರ್ಬೋದು, ಮತ್ತೆ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ಬೋದು. ಹಾಗೆ ಹೇಳಿ ಸರ್ ಗಾಡಿ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ 7,95,000, ಅದರಲ್ಲೂ ನೆಗೋಷಿಯೇಟ್ ಕೊಡ್ತೀನಿ ಸರ್. 7,95,000 ಅದು ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ. ಲೋನ್ ಆಗುತ್ತೆ ಸರ್ ಗಾಡಿ? 100% ಸರ್. ಸರ್ ಎಷ್ಟಾಗ್ಬೋದು ಸರ್ ಲೋನ್? ಒಂದು ಡಿಪೆಂಡ್ಸ್ ಆನ್ ಪ್ರೊಫೈಲ್, ಒಂದು ಜಸ್ಟ್ 6 lakhs ಅಂತ 100% ಲೋನ್ ಆಗುತ್ತೆ. ಯಾವ ವೇರಿಯಂಟ್ ಸರ್ ಇದು? W8 ಟಾಪ್ ಎಂಡ್. ಟಾಪ್ ಎಂಡ್. ಫ್ಯೂಯಲ್ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೇರಿಯಂಟ್. ಸ್ನೇಹಿತರೆ ಯಾರಾದರೂ ನೋಡ್ತಾ ಇದ್ದಾರೆ XUV 300 ಯಾರಾದ್ರು ನೋಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ರಲ್ಲ, ಒಂದು 8 ಲ್ಯಾಕ್ ಹೇಳ್ತಿದ್ದಾರೆ. ಅದು ಕೂಡ ನೆಗೋಷಿಯಬಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. ನೀವು ಹಾಗೆ ಹೇಳ್ತಾ ಇರ್ಬೋದು. ಕಂಪ್ಲೀಟ್ ಮ್ಯಾಗ್ ವೀಲು, ನ್ಯೂ ಬ್ರ್ಯಾಂಡ್ ಟೈರ್ಸ್ ಇದೆ, ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ, ಟೋಟಲಿ ವೆಲ್ ಮೇಂಟೈನ್ ಗಾಡಿನೇ. ಯಾರಾದರೂ ನೋಡ್ತಾ ಇದ್ರೆ ನಮ್ಮ ಅನ್ನಪೂರ್ಣೇಶ್ವರಿಗೆ ಬಂದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಖಂಡಿತ ಸರ್. ಸೊ ಇನ್ನೊಂದು ಪ್ರೈಸ್ ರೈಟ್ ಹೇಳ್ಬಿಡಿ ಸರ್. ಸರ್ ಫೈನಲ್ ಪ್ರೈಸ್ ಹಾಂ ಸರ್. ತಿರ್ಗಾ ಕಡಿಮೆ ಕೇಳಬಾರ್ದು ಸರ್. ನಿಜ ಸರ್, ನಮ್ಮ ವೀಕ್ಷಕರು ಮಾಡಲ್ಲ ಸರ್. ಹೇಳಿ ಸರ್. ಡೆಡ್ಲಿ ಫೈನಲ್ ಸರ್ 7.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ. ಸೊ 7.5 ಲಕ್ಷಕ್ಕೆ ಫೈನಲ್ ಆಗ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಲೋನು ಆಗುತ್ತೆ. ಆರಾಮಾಗಿ ನೀವು ಬಂದು ಗಾಡಿ ಟೆಸ್ಟ್ ಮಾಡ್ಕೊಂಡು ನೀವು ಆರಾಮಾಗಿ ಗಾಡಿ ತಗೊಂಡೋಗ್ಬೋದು ಅಲ್ವಾ ಸರ್? ಗಾಡಿ ನೋಡ್ತಾ ಇದ್ರೆ ಒಂದು ಸ್ವಿಫ್ಟ್ ಇದೆ ಫ್ರೆಂಡ್, ನೀವು ನೋಡ್ತಾ ಇದ್ರಲ್ಲ, ಸ್ವಿಫ್ಟ್ ಆಪಲ್ ಕಟ್. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಸ್ವಿಫ್ಟ್ ಡಿಸೈರ್. ಹಾಂ ಸರ್. 2018 ಮಾಡಲ್. ಓಕೆ ಸಿಂಗಲ್ ಓನರ್. ಎಸ್ ಸರ್. ಸರ್ ಬರೀ 20,000 ಓಡಿದೆ ಸರ್ ಶೋರೂಮ್ ರೆಕಾರ್ಡ್. 20,000 ಕಿಲೋಮೀಟರ್. ಹೌದು ಸರ್. ಎಸ್ ಸರ್. ಪವರ್ ಸ್ಟೇರಿಂಗ್, AC, ಡ್ಯೂಯಲ್ ಏರ್ ಬ್ಯಾಗ್, ABS, 4 ಪವರ್ ವಿಂಡೋಸ್ ಎಲ್ಲ ಇದೆ ಬ್ರದರ್. ಎಸ್ ಸರ್. ಶೋರೂಮ್ ಅಲ್ಲಿ ಬಂದಿರೋ ಟೈರು 20,000 ಬರೀ ಓಡಿರೋದು. ಓಕೆ 20,000 ಕಿಲೋಮೀಟರ್, ಜಸ್ಟ್ 20,000 ಕಿಲೋಮೀಟರ್ ಡಿವನ್ ಫ್ರೆಂಡ್. ನೀವು ಕಲರ್ ನೋಡ್ತಾ ಇರ್ಬೋದು, ವೆರಿ ಗುಡ್ ಕಲರ್ ಅಂತ ಹೇಳ್ತಾ ಇರ್ಬೋದು. ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಆಗಿರಲಿಲ್ಲ. ತುಂಬಾನೇ, ಯಾಕೆ ನೀವು ನೋಡ್ತಾ ಇದ್ರಲ್ಲ, ಫುಲ್ಲಿ ಲೋಡೆಡ್ ಗಾಡಿ ಅಂತಾನೆ ಹೇಳ್ತಿದ್ದಾರೆ ಸರ್. ಹಾಗಾದ್ರೆ ಏನ್ ಪ್ರೈಸ್ ಮಾಡ್ತೀರಾ ಈ ಬ್ಯೂಟಿಗೆ? ಸರ್ ಇದು ಸಿಂಗಲ್ ಓನರ್. 5,80,000. ಅದರಲ್ಲಿ ನೆಗೋಷಿಯೇಟ್ ಕೊಡ್ತೀವಿ ಸರ್. 5,80,000 ಅದು ಕೂಡ ನೆಗೋಷಿಯಬಲ್ ಆಗ್ತಿದ್ದಾರೆ. ಯಾರಾದರೂ ನೀವು ಗಾಡಿ ನೋಡ್ತಾ ಇದ್ರೆ, ಒಂದು ಡೀಸೆಂಟ್ ಕಲರ್ ಗಾಡಿ ಮತ್ತೆ ಡೀಸೆಂಟ್ ಗಾಡಿ ಯಾರು ನೋಡ್ತಾ ಇದ್ರೆ, ನೀವು ಡೈರೆಕ್ಟ್ ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಖಂಡಿತ ಸರ್. ಹೇಳಿ ಸರ್. ಸರ್ ಇದು ಪುಷ್ ಬಟನ್ ಸ್ಟಾರ್ಟ್. ಹಾಂ ಸರ್. ಡೀಸೆಲ್. ಓಕೆ. ಸೆಕೆಂಡ್ ಓನರ್, ಸಾರಿ ಸೆಕೆಂಡ್ ಓನರ್. ಎಸ್ ಸರ್. ಡೀಸೆಲ್ ವೇರಿಯಂಟ್. ಡೀಸೆಲ್ ಎಸ್ ಕ್ರಾಸ್ ಸರ್. BMW ಶೇಪ್, ಲೇಟೆಸ್ಟ್ ಶೇಪ್ ಇದು. ಆಹಾ.
ಲೇಟೆಸ್ಟ್ ಶೇಪ್ ವೈಟ್ ಕಲರ್. ಎಸ್ ಸರ್. ಸರ್ ಇದು ಕೋಟೆಡ್ ಪ್ರೈಸ್ ಬಂದು ನಿಮಗೆ ಜಸ್ಟ್ ಸರ್ ನೀನು 6.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. ಸೊ ಹಾರ್ವರ್ ಲಾಗಸಕ್ಕೆ ಎಸ್ ಕ್ರಾಸ್ ಆಗ್ತಾ ಇದೆ ಅದೆಲ್ಲ DTSI 2019 ಸರ್. 2019 ಮಾಡೆಲ್ ಹಾ, ಸ್ನೇಹಿತರೆ ಅಂತ ಹೇಳ್ತಿದ್ದಾರೆ ಸರ್. ಯಾರಾದ್ರೂ ಒಳ್ಳೆ ಬೆಸ್ಟ್ ಕಸ್ಟಮರ್ ಬಂದ್ರೆ ಇನ್ನೊಂದು ಪ್ರೈಸ್ ಏನಾದ್ರು ಹೇಳ್ಬೋದಾ ಸರ್? ಸರ್ 6.25ಗೆ ಕೊಡ್ತೀನಿ ಸರ್. ಸೊ 6.25ಕ್ಕೆ ಫ್ರೆಂಡ್ಸ್ ತಿಳ್ಕೊಳ್ಳಿ, ಯಾವುದೇ ಟೋಟಲ್ ಆಕ್ಸಿಡೆಂಟ್ ಫ್ರೀ, ಯಾವುದೇ ಕೂಡ ಪೇಂಟ್ ಆಗಲಿ ಏನೇ ಆಗಲಿ ಯಾವುದೂ ಆಗಿರಲ್ಲ. ಯಾಕೆಂತಂದ್ರೆ ಒಂದು ಜೆನ್ಯೂನ್ ಪ್ರೀಮಿಯಂ ಗಾಡಿ ಅಂತಾನೆ ಹೇಳ್ಬೋದು ಅಲ್ವಾ ಸರ್? 100%. ಸೊ ಫೈನಲ್ ಟು ಫೈನಲ್ ಇನ್ನೊಂದು ರೈಟ್ ಸರ್ ಸರ್ ಹೇಳಿ ಸರ್. 20ಕ್ಕೆ ಕೊಟ್ಬಿಡೋಣ ಆಯ್ತು. ಹಾ ಸರ್, 620ಗೆ ಕೊಡ್ತೀನಿ ಸರ್. 620ಗೆ ಹಾ, ಸರ್. ಸ್ನೇಹಿತರೆ ನೋಡಿ, ನಮ್ಮ ಚಾನಲ್ ಇಂದ ಬಂದ್ರೆ ನಿಮಗೆ 620ಗೆ ಒಂದು ಎಕ್ಸ್ಕ್ಲೂಸಿವ್ ಆಗ್ತಾ ಇದೆ. ಯಾರಾದ್ರೂ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಬಂದು ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಹೈಟ್ ಏನು ಕಲೆಕ್ಷನ್ ಇದೆ ಅಲ್ಲಿ. ಡೀಸೆಲ್ ಆ ಕಡೆ ನೋಡಿದ್ರೆ ಇದೆಲ್ಲ ಪೆಟ್ರೋಲ್. ಹಾ ಸರ್. ಗ್ರೇ ಕಲರ್ ಒಂದಿದೆ, ಓಕೆ. ಲೈಕ್ ಗೋಲ್ಡನ್ ಬಿಸ್ಕೆಟ್ ಕಲರ್ ಒಂದಿದೆ, ಎಸ್ ಸರ್. ಮೆರೂನ್ ರೆಡ್ ಒಂದಿದೆ. ಓಕೆ. ಬಂಡಿ ಇದು ಫಸ್ಟ್ ಬಂಡಿ ನಾನು ನಿಮಗೆ ಹೇಳ್ತಿರೋದು 2012 ಮಾಡಲ್, ಎಸ್ ಸರ್. ಸೆಕೆಂಡ್ ಓನರ್, ಓಕೆ. ಜಸ್ಟ್ 60,000 ಶೋರೂಮ್ ರೆಕಾರ್ಡ್. ಜಸ್ಟ್ 60,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್. Yes, ಎಸ್ ಸರ್. ಸರ್ ಇದು ಪವರ್ ಸ್ಟೇರಿಂಗ್, AC, ಇದು ಬಂದು ಟಾಪ್ ಎಂಡ್ ವೇರಿಯಂಟ್ ಬ್ರದರ್. ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ಗಾಡಿ ಅಂತ ಖಂಡಿತ ಹೇಳ್ಬೋದು. ಬ್ರದರ್. ಎಸ್ ಸರ್. ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, Okay. ಲೆದರ್ ಸೀಟಿಂಗ್, ಒಳ್ಳೆ ಲೆದರ್ ಸೀಟಿಂಗ್ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಬ್ಯಾಕ್ ವೈಫರ್ ಸಹ ಬರುತ್ತೆ. ಬ್ಯಾಕ್ ವೈಪರ್ ಕೂಡ ಇನ್ಕ್ಲೂಡಿಂಗ್ ಬ್ಯಾಕ್ ವೈಪರ್ ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇನ್ಕ್ಲೂಡಿಂಗ್ ಬ್ಯಾಕ್ ವೈಪರ್ ಅಂತ ಕೂಡ ಬರುತ್ತೆ. ನೀವು ನೋಡ್ತಾ ಇರ್ಬೋದಲ್ಲ, ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಮಾಡ್ತೀರಾ ಸರ್ ಈ ಗಾಡಿಗೆ? ಸರ್ ಇದು ಬಂದು 275, ವೆರಿ ಸ್ಮಾಲ್ ನೆಗೋಷಿಯಬಲ್ ಮಾಡ್ತೀನಿ. ಓಕೆ. 220 ಲೋನೇ ಮಾಡ್ಕೊಡ್ತೀನಿ ಸರ್. 220 ಲೋನೇ ಆಗುತ್ತೆ. 275 ಫೈನಲ್ ರೈಟ್ ಅಂತ ಹೇಳ್ತಿದ್ದಾರೆ. ಅದು ಕೂಡ ನೆಗೋಷಿಯಬಲ್. ಫ್ರೆಂಡ್ ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಸರ್. ಸೊ ಹಾಗೆ ಇನ್ನೊಂದು ಗಾಡಿ ನೀವು ನೋಡ್ತಾ ಇದ್ರಲ್ಲ, ಸೇಮ್ ಜಸ್ಟ್ ಇದು ಗೋಲ್ಡನ್ ಕಲರ್ ಗಾಡಿ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ 2008 ಓಕೆ. ಸಿಂಗಲ್ ಓನರ್, ಎಸ್ ಸರ್. 90,000 ಶೋರೂಮ್ ಡ್ರಿವನ್, 90,000 ಶೋರೂಮ್ ಡ್ರಿವನ್. ಎಸ್ ಸರ್. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ. ಓಕೆ. ಇದು ಅಷ್ಟೇ ಸರ್, ಟಾಪ್ ಎಂಡ್ ವೇರಿಯಂಟ್ ಬ್ರದರ್. ಟಾಪ್ ವೇರಿಯಂಟ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದಾರೆ ಇಂಟೀರಿಯರ್ ವೆಲ್ ಮೇಂಟೈನ್ ಇದೆ. ಹಾ ಸರ್, ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಇದು ನಿಮಗೆ ಹೇಳಿದ್ನಲ್ಲ ಸರ್, 2 ಕಾಲು. ಓಕೆ. ಫೈನಲ್ ಟು ಫೈನಲ್ ₹1 ನೆಗೋಷಿಯಬಲ್ ಆಗಲ್ಲ ಸರ್. 2 Okay. ಲೆಕ್ಕ ಕೊಡ್ತೀನಿ. FC ಇನ್ನು 4 ಇಯರ್ಸ್ FC ಇದೆ. ಸೊ FC 4 ಇಯರ್ಸ್ ಇದ್ರೆ ನಿಮಗೆ ನೋಡ್ತಾ ಇದ್ರಲ್ಲ ಗಾಡಿ ವೆಲ್ ಮೇಂಟೈನ್ ಗಾಡಿ ಅಂತ ಹೇಳಿದ್ರೆ ಇನ್ನೊಂದು ಪ್ರೈಸ್ ಹೇಳೋದಾದ್ರೆ ಡೆಡ್ಲಿ ಫೈನಲ್ 2 ಲೆಕ್ಕ ಕೊಟ್ಬಿಡ್ತೀನಿ ಸರ್. ಸೊ ಡೆಡ್ಲಿ 2 ಲ್ಯಾಕ್ ನೀವು ರೌಂಡ್ ಫಿಗರ್ ಇಟ್ಕೊಂಡು ಬಂದ್ರೆ ಸ್ನೇಹಿತರೆ ಒಂದು ಬೆಸ್ಟ್ ಪ್ರೈಸ್ಗೆ ಒಂದು ಒಳ್ಳೆ ಗಾಡಿ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೊಂದು ಗಾಡಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಸರ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೆ ಹೇಳಿದೆ, 15 ಸಿಂಗಲ್ ಓನರ್. ಹಾ ಸರ್. ಟಾಪ್ ಮೇಲೆ ಒಂಚೂರು ಮರ ಬಿಟ್ಟು ರೆಡಿ ಆಗಿತ್ತು ಅಂತ ಗ್ಯಾಪ್ನೇ ಇರುತ್ತೆ, ರಿಮೆಂಬರ್ ಹೌದು ಸರ್. ಹೌದು ಸರ್. ಹಾ ಹಾ. ಸರ್ ನೋಡಿ, ಇದು ಹಾ. ಬೇಕಾದ್ರೆ ನಿಮಗೆ 12 ಮಾಡಲ್ ಪ್ರೈಸ್ಗೆ ಕೊಟ್ಬಿಡ್ತೀನಿ. ಓಕೆ. ಏನ್ ಪ್ರೈಸ್ ಮಾಡ್ತೀರಾ ಸರ್? ಸರ್ ಆಕ್ಚುಲಿ 295 ಹೇಳ್ತೀನಿ. Okay. ಬೇಡ, ಹಾ ಹಾ. ಯಾಕಂದ್ರೆ ಸಣ್ಣ ಪುಟ್ಟ ಟಾಪ್ ರೆಡಿ ಆಗಿರೋಕ್ಕೋಸ್ಕರ. ಓಕೆ. ನೋಡಿ ಒಳ್ಳೆ ಸೀಟ್ ಕವರ್ ಇದೆ, ಹಾ. ಸಿಂಗಲ್ ಓನರ್. ಇದು ಅಷ್ಟೇ ಟಾಪ್ ಪವರ್ ಸ್ಟೇರಿಂಗ್, AC, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಬ್ರದರ್. ಎಸ್ ಸರ್. ಸರ್ ಇದು ಕೋಟೆಡ್ ಪ್ರೈಸ್ ಬಂದು ನಿಮಗೆ ಹಾ ಹಾ. 2,70,000ಗೆ ಕೊಡ್ತೀನಿ. ಓಕೆ. ಹೆಚ್ಚು ಕಮ್ಮಿ ಪೂರ್ತಿ ಲೋನೇ ಆಗ್ಬೋದು ಸರ್. ಸೊ ಪೂರ್ತಿ ಲೋನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನೀವು ಶೋರೂಮ್ ಅಲ್ಲಿ ಮಾತಾಡ್ತಾರೆ ಅಂದ್ರೆ ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ 3 ಕಲೆಕ್ಷನ್ ಇದೆ. ನೀವು ನೋಡ್ತಾ ಇರೋದು ಇದೆಲ್ಲ ಪೆಟ್ರೋಲು ಮತ್ತೆ ಡೀಸೆಲ್ ವೇರಿಯಂಟ್ ಎರಡೂ ಇದೆ. ಯಾರಾದ್ರೂ ಸ್ನೇಹಿತರೆ ನೀವು ಶೋರೂಮ್ ಅಲ್ಲಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಎಲ್ಲ ಗಾಡಿಗಳು ಟೆಸ್ಟ್ ಡ್ರೈವ್ ಗಾಡಿ ನೀವು ಗಾಡಿ ತಗೊಂಡು ಹೋಗ್ಬೋದು ಅಂತಾನೆ ಹೇಳ್ಬೋದು ಅಲ್ವಾ ಸರ್? 2008 ಸ್ವಿಫ್ಟ್ ಡಿಸೈರ್ ಎಸ್ ಸರ್. ಹೈಟ್ ಅಂಡ್ ಪ್ರೈಸ್ ಕೊಟ್ಬಿಡ್ತೀನಿ. ಓಕೆ. ಸರ್ ಥರ್ಡ್ ಓನರ್, ಫ್ರೆಶ್ FC sir. ಮಾಡಿಸಿ ಒಂದು ವಾರ 15 ದಿನನೂ ಆಗಿಲ್ಲ. ಓಕೆ. 2008 ಥರ್ಡ್ ಓನರ್, ಪೆಟ್ರೋಲ್, VXI. VXI ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? 2 ಲಕ್ಷ ಫೈನಲ್ ಕೊಟ್ಬಿಡ್ತೀನಿ ಸರ್. ಸೊ 2 ಲ್ಯಾಕ್ಗೆ ಒಂದು ಡಿಸೈರ್ ಆಗ್ತಾ ಇದೆ ಸ್ನೇಹಿತರೆ. ಯಾರಾದ್ರೂ ಹಾಗೆ ನೋಡೋದಾದ್ರೆ ನೀವು ಶೋರೂಮ್ ಅಲ್ಲಿ ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ ಸರ್? Yes, ಬಗ್ಗೆ ಹೇಳಿ ಸರ್. ಸರ್ ಇದು ಲಾಯರ್ ಗಾಡಿ. Okay. ಇದ್ದು ಹಾ, ಹಾ. 2011 ಮಾಡಲ್, ಓಕೆ. ಸೆಕೆಂಡ್ ಓನರ್, ಎಸ್ ಸರ್. 90,000 ರಿವನ್ ಆಗಿದೆ. ಎಸ್ ಸರ್. 2,90,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಹಾ ಹಾ. ಎಲ್ಲ ಇದೆ ಬ್ರದರ್. ಸೊ ಸ್ನೇಹಿತರೆ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಈ ಗಾಡಿನ, ನೀವು ನೋಡ್ತಾ ಇದ್ರಲ್ಲ. ಯಾಕೆ ತುಂಬಾ ಡಿಮ್ಯಾಂಡ್ ಇರೋ ಗಾಡಿ. ಯಾಕೆಂದ್ರೆ ನೀವು ನೋಡ್ತಾ ಇರೋದ್ರ ಲೋನ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ಕ್ಯಾಶ್ ಕ್ಯಾರಿ ಅಂತ ಬಂದ್ರೆ ತುಂಬಾ ಜೆನ್ಯೂನ್ ಗಾಡಿ ಆರಾಮಾಗಿ ನೀವು ತಗೊಳ್ಬೋದು ಸರ್. ಪ್ರೈಸ್ ಏನ್ ಮಾಡ್ತೀರಾ ಫೈನಲ್? ಸರ್ ಫೈನಲ್ ಪ್ರೈಸ್ ನಿಮಗೆ ಹಾ ಹಾ. 2,60,000ಗೆ ಕೊಟ್ಬಿಡ್ತೀನಿ. 2,60,000 ಹೇಳ್ತಿದ್ದಾರೆ. ಅದು ನೆಗೋಷಿಯಬಲ್. ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಒಳ್ಳೆ ಇಂಜಿನ್ನು, ಯಾಕೆಂದ್ರೆ 5 to 6 ಲ್ಯಾಕ್ ಆರಾಮಾಗಿ ಗಾಡಿ ನೀವು ರನ್ ಮಾಡ್ಬೋದು. ಯಾವುದೇ ಗಾಡಿ ಯಾಕೆ ತುಂಬಾನೇ ವೆಲ್ ಮೇಂಟೈನ್ ಗಾಡಿ, ಎಸ್ಪೆಷಲಿ ಲಯರ್ ಗಾಡಿ. ಯಾರಾದ್ರೂ ನೋಡ್ತಾ ಇದ್ರೆ 2011 ಮಾಡಿ ಯಾರು ನೋಡ್ತಾ ಇರೋ ಸ್ನೇಹಿತರೆ ಇದು ಕೂಡ ಒಂದು ಖಂಡಿತ ವಿಷಯ. ಲೋನ್ ಆಗಲ್ಲ. ಅದಕ್ಕೆ ಗಾಡಿ ಇದೆರಡು ಓಕೆ. ಅಟ್ಲೀಸ್ಟ್ 12 ಆಗ್ಬಿಟ್ಟಿರೋ 2 ಕಾಲ್ ಲೋನೇ ಆಗ್ಬಿಟ್ಟಿರೋ ಸೊ ಬ್ರದರ್. ಎರಡು ಲೋನ್ ಆಗ್ಬೋದು. ಯಾರಾದ್ರೂ ಸ್ನೇಹಿತರೆ ನೋಡ್ತಾ ಇದ್ರೆ ನೀವು ಬಂದು ನಮ್ಮ ಅನ್ನಪೂರ್ಣೇಶ್ವರಿ ನೋಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳೋದಾದ್ರೆ. ಸರ್ 2016 ಓಕೆ. ಸಿಂಗಲ್ ಓನರ್, ಎಸ್ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಎಸ್ ಸರ್. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಓಕೆ. ಒಳ್ಳೆ ಫ್ಯಾನ್ಸಿ ಟಚ್ ಇದೆ, ಎಸ್ ಸರ್. ಲೆದರ್ ಸೀಟಿಂಗ್ಸ್ ಇದೆ. ಓಕೆ ಸರ್. ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇಂಟೀರಿಯರ್ ವೆಲ್ಮೆಂಟ್ ಮತ್ತೆ ಕಾಂಬಿನೇಷನ್ ನೀವು ನೋಡ್ತಾ ಇರೋದು ಕಂಪ್ಲೀಟ್ ಲೆದರ್ ಸೀಟ್ ಅಂತ ಹೇಳ್ತಿದ್ದಾರೆ. ಕಂಪ್ಲೀಟ್ ಪವರ್ ಸ್ಟೇರಿಂಗು, ಪವರ್ ವಿಂಡೋ ನೀವು ನೋಡ್ತಾ ಇದ್ರು. ತುಂಬಾನೇ ವೆಲ್ಮೆಂಟನ್ ಗಾಡಿ ಸರ್. ಹಾಗೆ ಏನು ಪ್ರೈಸ್ ಮಾಡ್ತಾರೆ 4 ಗಾಡಿ? ಬ್ರ್ಯಾಂಡ್ ನ್ಯೂ ಟೈರ್, ಬ್ರಿಸ್ಟನ್ ಟೈರ್ ಇದೆ ಬ್ರದರ್. ಹಾಂ ಸರ್. 4,95,000. ಓಕೆ. ಅದರಲ್ಲೂ ವೆರಿ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೊ ಓಕೆ ಸರ್. ಲೋನ್ ಎಷ್ಟಾಗ್ಬೋದು ಗಾಡಿಗೆ? ಒಂದು 320 into 350.
320 350 ಲೋನೇ ಆಗ್ತಾ ಇದೆ ಸ್ನೇಹಿತರೆ. ನೀವು ನೋಡ್ತಾ ಇರೋದು ಬಾಡಿ ಕಂಡೀಷನ್ ನೋಡೋದಾದ್ರೆ ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಎಲ್ಲ ಆಗಿಲ್ಲ, ಫುಲ್ ವೆಲ್ ಮೇಂಟೈನ್ ಗಾಡಿ ಸರ್. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಸಿಗ್ಬೋದಾ? 100% ಸರ್. ಸೊ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಸಿಗ್ಬೋದು ಅಂತ ಹೇಳ್ತಿದ್ದಾರೆ. ಯಾರಾದರೂ ನೋಡ್ತಾ ಇರೋ ಸ್ನೇಹಿತರೆ ಬಂದು ಶೋರೂಮಲ್ಲಿ ಮಾತಾಡೋದ್ರಿಂದ ಇದು ಕೂಡ ನಿಮಗೆ ನೆಗೋಷಿಯಬಲ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಲೇ ನಾವು ಹೇಳ್ಬೋದು.